ಪ್ರಶ್ನೆ 1. ನಾವು ಉಸಿರಾಡುವ ಗಾಳಿಯಲ್ಲಿ ಆಮ್ಲಜನಕದ ಅಂದಾಜು ಪ್ರಮಾಣ ಎಷ್ಟು? ಆಯ್ಕೆಗಳು ಎ 60%, ಬಿ 2%, ಸಿ 21%, ಡಿ 80%. ಸರಿಯಾದ ಉತ್ತರ 21%. ಪ್ರಶ್ನೆ 2. ಬಾಯಿ ಮತ್ತು ಕಾಲಿನ ರೋಗವು ಸಾಮಾನ್ಯವಾಗಿ ಕಂಡುಬರುವುದು? ಆಯ್ಕೆಗಳು ಎ ಜಾನುವಾರುಗಳಲ್ಲಿ, ಬಿ ಜಾನುವಾರು ಮತ್ತು ಕುರಿಗಳಲ್ಲಿ, ಸಿ ಜಾನುವಾರು ಮತ್ತು ಹಂದಿಗಳಲ್ಲಿ, ಡಿ ಕುರಿಗಳಲ್ಲಿ. ಸರಿಯಾದ ಉತ್ತರ ಜಾನುವಾರು ಮತ್ತು ಹಂದಿಗಳಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 3. ಮೊಟ್ಟೆಗಳನ್ನು ಇಡುವ ಸಸ್ತನಿ ಯಾವುದು? ಆಯ್ಕೆಗಳು ಎ ಕಾಂಗರೂ, ಬಿ ಪ್ಲಾಟಿಪಸ್, ಸಿ ಓಟರ್, ಡಿ ಬಾವಲಿ. ಮೊಟ್ಟೆಗಳನ್ನು ಇಡುವ ಸಸ್ತನಿ ಪ್ಲಾಟಿಪಸ್. ಪ್ರಶ್ನೆ 4. ಆಭರಣಗಳನ್ನು ತಯಾರಿಸುವಾಗ ಚಿನ್ನಕ್ಕೆ ಸಾಮಾನ್ಯವಾಗಿ ಬೆರೆಸುವ ಲೋಹ ಯಾವುದು? ಆಯ್ಕೆಗಳು ಎ ಜಿಂಕ್, ಬಿ ಕಬ್ಬಿಣ, ಸಿ ಬೆಳ್ಳಿ, ಡಿ ತಾಮ್ರ. ಸರಿಯಾದ ಉತ್ತರ ತಾಮ್ರ. ಪ್ರಶ್ನೆ 5. ಪೆನ್ಸಿಲ್ ತಯಾರಿಕೆಯಲ್ಲಿ ಯಾವುದನ್ನು ಬಳಸುತ್ತಾರೆ? ಆಯ್ಕೆಗಳು ಎ ಚಾರ್ಕೋಲ್, ಬಿ ಗ್ರಾಫೈಟ್, ಸಿ ಕೋಕೋ, ಡಿ ಇಂಗಾಲ. ಸರಿಯಾದ ಉತ್ತರ ಗ್ರಾಫೈಟ್. ಪ್ರಶ್ನೆ ಸಂಖ್ಯೆ 6. ಹೆಚ್ಚಿನ ಬಿಳಿಯ ರಕ್ತ ಕಣಗಳ ಉತ್ಪಾದನೆಯನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು ಎ ಅನಿಮಿಯಾ, ಬಿ ಲುಕೇಮಿಯಾ, ಸಿ ಹಿಮೋಫಿಲಿಯಾ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಲುಕೇಮಿಯಾ ಎಂದು ಕರೆಯುತ್ತಾರೆ. ಪ್ರಶ್ನೆ 7. ವಿದ್ಯುತ್ ಉಷ್ಣವಾಹಕತೆಯ ಪ್ರತಿರೋಧಕತೆಯನ್ನು ಅಳೆಯುವುದು ಯಾವುದು? ಆಯ್ಕೆಗಳು ಎ ವೋಲ್ಟ್, ಬಿ ಓಮ್, ಸಿ ಆಂಪೆಯರ್, ಡಿ ಕರೆಂಟ್. ಸರಿಯಾದ ಉತ್ತರ ಓಮ್. ಪ್ರಶ್ನೆ 8. ಸಾಮಾನ್ಯವಾಗಿ ಅಸಿಟಿಕ್ ಆಸಿಡ್ ಅನ್ನು ಹೀಗೆ ಕರೆಯಲಾಗುತ್ತದೆ? ಆಯ್ಕೆಗಳು ಎ ಆಲ್ಕೋಹಾಲ್, ಬಿ ವಿನಿಗರ್, ಸಿ ವೈನ್, ಡಿ ಸ್ಪಿರಿಟ್. ಸರಿಯಾದ ಉತ್ತರ ವಿನಿಗರ್ ಅನ್ನು ಅಸಿಟಿಕ್ ಆಸಿಡ್ ಎಂದು ಕರೆಯುತ್ತಾರೆ. ಪ್ರಶ್ನೆ 9. ಕಿಡ್ನಿಗಳ ಬಗ್ಗೆ ಸಂಬಂಧಿಸಿದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು ಎ ನ್ಯೂರಾಲಜಿ, ಬಿ ಸೈಪಾಲಜಿ, ಸಿ ನೆಫ್ರಾಲಜಿ, ಡಿ ನ್ಯಾಸೋಲಜಿ. ಸರಿಯಾದ ಉತ್ತರ ನೆಫ್ರಾಲಜಿ ಎಂದು ಕರೆಯುತ್ತಾರೆ. ಪ್ರಶ್ನೆ 10. ನ್ಯೂಟನ್ ಯಾವುದರ ಮಾಪಕ್ಕೆ ಸಂಬಂಧಿಸಿದ್ದು?
ಆಯ್ಕೆಗಳು ಎ ಕಾರ್ಯ, ಬಿ ಶಕ್ತಿ, ಸಿ ವೇಗವರ್ಧಕ, ಡಿ ಬಲ. ಸರಿಯಾದ ಉತ್ತರ ಬಲ. ಯಾರು ಸೊನ್ನೆಯನ್ನು ಕಂಡುಹಿಡಿದರು? ಆಯ್ಕೆಗಳು ಎ ಅರಬ್ಬರು, ಬಿ ರೋಮನ್ನರು, ಸಿ ಭಾರತೀಯರು, ಡಿ ಚೀನೀಯರು. ಸೊನ್ನೆಯನ್ನು ಕಂಡುಹಿಡಿದವರು ಭಾರತೀಯರಾಗಿದ್ದಾರೆ. ಪ್ರಶ್ನೆ 12. HIV ಎಂದರೆ? ಆಯ್ಕೆಗಳು ಎ ಹೈ ಅಯೋಡಿನ್ ಡೆಫಿಷಿಯನ್ಸಿ ವೈರಸ್, ಬಿ ಹ್ಯೂಮನ್ ಅಯೋಡಿನ್ ಡೆಫಿಷಿಯನ್ಸಿ ವೈರಸ್, ಸಿ ಹೈ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, ಡಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಸರಿಯಾದ ಉತ್ತರ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಪ್ರಶ್ನೆ ಸಂಖ್ಯೆ 13. DNA ವಿನ್ಯಾಸ ಮೊದಲು ವಿವರಿಸಲ್ಪಟ್ಟಿದ್ದು ಇವರಿಂದ? ಆಯ್ಕೆಗಳು ಎ ಲೆಡರ್ಬರ್ಗ್, ಬಿ ವ್ಯಾಟ್ಸನ್ ಮತ್ತು ಕ್ರಿಕ್, ಸಿ ನಿರೆನ್ಬರ್ಗ್, ಡಿ ನಿಕೋಲಸ್. DNA ವಿನ್ಯಾಸ ಮೊದಲು ವಿವರಿಸಲ್ಪಟ್ಟವರು ವ್ಯಾಟ್ಸನ್ ಮತ್ತು ಕ್ರಿಕ್. ಪ್ರಶ್ನೆ 14. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಹಗುರ ಲೋಹವಾಗಿದೆ? ಆಯ್ಕೆಗಳು ಎ ಲಿಥಿಯಂ, ಬಿ ಸೀಸ, ಸಿ ಪಾದರಸ, ಡಿ ಬೆಳ್ಳಿ. ಸರಿಯಾದ ಉತ್ತರ ಲಿಥಿಯಂ ಅತ್ಯಂತ ಹಗುರವಾದ ಲೋಹವಾಗಿದೆ. ಪ್ರಶ್ನೆ ಸಂಖ್ಯೆ 15. ಮೊಬೈಲ್ಗಳಲ್ಲಿ ಸಾಮಾನ್ಯವಾಗಿ ಬಳಸಲ್ಪಡುವ ಬ್ಯಾಟರಿಗಳು ಯಾವ ವಿಧದ್ದು? ಆಯ್ಕೆಗಳು ಎ ಲೆಡ್ ಆಸಿಡ್ ಬ್ಯಾಟರಿ, ಬಿ ಲಿಥಿಯಂ ಅಯಾನ್ ಬ್ಯಾಟರಿ, ಸಿ ಜಿಂಕ್ ಕಾರ್ಬನ್ ಬ್ಯಾಟರಿ, ಡಿ ಆಲ್ಕಲಿನ್ ಬ್ಯಾಟರಿ. ಸರಿಯಾದ ಉತ್ತರ ಲಿಥಿಯಂ ಅಯಾನ್ ಬ್ಯಾಟರಿ. ಪ್ರಶ್ನೆ 16. ಪರಮಾಣುವೊಂದರಲ್ಲಿ ಪರಮಾಣು ಸಂಖ್ಯೆಯು ಈ ಸಂಖ್ಯೆಯನ್ನು ನೀಡುತ್ತದೆ. ಆಯ್ಕೆಗಳು ಎ ಎಲೆಕ್ಟ್ರಾನ್, ಬಿ ಪ್ರೋಟಾನ್, ಸಿ ಪ್ರೋಟಾನ್ಸ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಪರಮಾಣು ಸಂಖ್ಯೆಯು ಪ್ರೋಟಾನ್ಸ್ಗಳ ಸಂಖ್ಯೆಯನ್ನು ನೀಡುತ್ತದೆ. ಪ್ರಶ್ನೆ 17. ಅತ್ಯಂತ ಸುನಮ್ಯ ಲೋಹ ಯಾವುದು? ಆಯ್ಕೆಗಳು ಎ ಪ್ಲಾಟಿನಂ, ಬಿ ಬಂಗಾರ, ಸಿ ಕಬ್ಬಿಣ, ಡಿ ಬೆಳ್ಳಿ. ಬಂಗಾರವು ಅತ್ಯಂತ ಸುನಮ್ಯ ಲೋಹವಾಗಿದೆ. ಪ್ರಶ್ನೆ 18. ಕಲ್ಲು ಹೂವುಗಳು ಇವುಗಳ ಕೂಡಿಕೆಯಿಂದಾಗಿದೆ.
ಆಯ್ಕೆಗಳು ಎ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ, ಬಿ ಪಾಚಿ ಮತ್ತು ಬ್ಯಾಕ್ಟೀರಿಯಾ, ಸಿ ಶಿಲೀಂಧ್ರ ಮತ್ತು ಪಾಚಿ, ಡಿ ಶಿಲೀಂಧ್ರ ಮತ್ತು ವೈರಸ್. ಸರಿಯಾದ ಉತ್ತರ ಶಿಲೀಂಧ್ರ ಮತ್ತು ಪಾಚಿ. ಪ್ರಶ್ನೆ 19. ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುವು? ಆಯ್ಕೆಗಳು ಎ ಹೈಡ್ರೋಜನ್ ಮತ್ತು ಹೀಲಿಯಂ, ಬಿ ಹೈಡ್ರೋಜನ್ ಮತ್ತು ಆರ್ಗಾನ್, ಸಿ ಹೈಡ್ರೋಜನ್ ಮತ್ತು ಕಾರ್ಬನ್, ಡಿ ಆರ್ಗಾನ್ ಮತ್ತು ಹೀಲಿಯಂ. ಸರಿಯಾದ ಉತ್ತರ ಹೈಡ್ರೋಜನ್ ಮತ್ತು ಹೀಲಿಯಂ. ಪ್ರಶ್ನೆ 20. ಕ್ಲೋರೋಫಾರಂ ಅನ್ನು ಸಿದ್ಧಪಡಿಸಲು ಬಳಸುವ ಅನಿಲ ಯಾವುದು? ಆಯ್ಕೆಗಳು ಎ ಪ್ರೊಪೇನ್, ಬಿ ಇಥೇನ್, ಸಿ ಮಿಥೇನ್, ಡಿ ಹೀಲಿಯಂ. ಸರಿಯಾದ ಉತ್ತರ ಮಿಥೇನ್.